ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಲಕ್ಷ್ಮೀ ನಂದಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಹಾಲು ಉತ್ಪಾದಕರಿಗೆ ಚೀಮೋಲ್ನಿಂದ ಹೊಸ ವರ್ಷದ ಕೊಡುಗೆ. ಇಂದಿನಿಂದ 3 ತಿಂಗಳವರೆಗೆ ಲೀಟರ್ ಹಾಲಿಗೆ ₹1 ಹೆಚ್ಚಳ. ಕೋಲಾರ ಶ್ರೀನಿವಾಸಪುರ ನಡುವೆ ರೈಲ್ವೆ ಕೋಚ್ ಕಾರ್ಖಾನೆ ನಿರ್ಮಾಣಕ್ಕೆ 1200 ಎಕರೆ ಭೂಮಿ ಗುರುತಿಸಲಾಗಿದೆ. ಸಚಿವ ಕೆಎಚ್ ಮುನಿಯಪ್ಪ. ಪೇಶ್ವ ರಾಜ್ಯವನ್ನ ಹಿಮ್ಮೆಟ್ಟಿಸಿದ ಬೆರಳೆಣಿಕೆಯಷ್ಟು ವೀರ ಕೊರೆಗಾಂವ್ ಸೈನಿಕರ ಸಾಹಸ ಕೊರೆಗಾಂವ್ ವಿಜಯೋತ್ಸವವಾಗಿ ಆಚರಣೆ. ದಲಿತರು ಮಾತ್ರವಲ್ಲದೆ ಎಲ್ಲಾ ವರ್ಗಗಳು ಎಚ್ಚರಿಸಿದ ಹೋರಾಟ. ಸುಧಾ ವೆಂಕಟೇಶ್. ಅಗತ್ಯ ದಾಖಲೆ ಇದ್ದರೂ ಪರಿಶೀಲಿಸದೆ ರೈತರ ಜಮೀನುಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅತಿಕ್ರಮವಾಗಿ ಪ್ರವೇಶ ಮಾಡಿ ದೌರ್ಜನ್ಯ. ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಆರ್ ಶ್ರೀನಿವಾಸ್ ದೂರು. ವಾರ್ತೆಗಳ ವಿವರ. 2026ನೇ ಹೊಸ ವರ್ಷ ಜಿಲ್ಲೆಯ ಹೈನೋದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಹಾಲು ಉತ್ಪಾದಕರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಸಂತಸದ ಸುದ್ದಿ ನೀಡಿದೆ. ಇಂದಿನಿಂದಲೇ 1 ಲೀಟರ್ ಹಾಲಿಗೆ ₹1 ಹೆಚ್ಚಿಸಿ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಹೊಸ ವರ್ಷಕ್ಕೆ ಹೊಸ ಕೊಡುಗೆಯನ್ನ ನೀಡಿದೆ. ಈ ಅವಕಾಶ 3 ತಿಂಗಳಿಗೆ ಮಾತ್ರ ನೀಡಿದ್ದು, 3 ತಿಂಗಳ ನಂತರ ಹಾಲು ಉತ್ಪಾದನೆ ನೋಡಿಕೊಂಡು ದರ ಹೆಚ್ಚಳದ ಬಗ್ಗೆ ಪರಿಶೀಲನೆ ಮಾಡಲಾಗುವುದು. ರಾಜ್ಯದಲ್ಲಿಯೇ ಈ ವರ್ಷದ ಬೆಲೆ ಏರಿಕೆ ಮಾಡಿದ ಕೀರ್ತಿ ನಮ್ಮ ಒಕ್ಕೂಟಕ್ಕೆ ಸಲ್ಲುತ್ತದೆ ಎಂದು ಕೋಚಿಮೂಲ್ ಆಡಳಿತಾಧಿಕಾರಿ ಅಶ್ವಿನ್ ತಿಳಿಸಿದರು. ಸೊ ಇದಾದ್ಮೇಲೆ ನಾವು DPR ರೆಡಿ ಆದ್ಮೇಲೆ ಎಲ್ಲ ಇಲಾಖೆ ಅನುಮೋದನೆ ಕೊಡ್ಕೋಬೇಕು. ಅಂದ್ರೆ ಈಗ PWD ಇಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಹೊಸ ವರ್ಷಕ್ಕೆ ಹಾಲು ಉತ್ಪಾದಕರಿಗೆ ಸಿಹಿ ಸುದ್ದಿ ನೀಡಿದೆ. ಜಿಲ್ಲೆಯ ಹಾಲು ಉತ್ಪಾದಕರಿಗೆ 2026ರ ಜನವರಿ 1 ಅಂದರೆ ಇಂದಿನಿಂದಲೇ ಲೀಟರ್ ಹಾಲಿಗೆ ₹1 ಬೆಲೆ ಹೆಚ್ಚಿಸಿ ಸಂತೋಷದ ಸಂಗತಿ ನೀಡಿದೆ. ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೋಚ್ಮೂಲ್ ಅಧಿಕಾರಿಯೂ ಆಗಿರುವ ಎಸಿ ಅಶ್ವಿನ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಸಹಕಾರ ಹಾಲು ಒಕ್ಕೂಟವು ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದಿಂದ ಬೇರ್ಪಟ್ಟು 3.90 ಲಕ್ಷ ಲೀಟರ್ ಹಾಲು ಶೇಖರಣೆಯಿಂದ ಆರಂಭಗೊಂಡು ಒಕ್ಕೂಟ ಈಗ 5 ಲಕ್ಷ ಲೀಟರ್ ಹಾಲು ಪ್ರತಿದಿನ ಶೇಖರಣೆ ಮಾಡುತ್ತಿದೆ. ಈಗ ಚಳಿಗಾಲ ಆರಂಭವಾಗಿರುವುದರಿಂದ ಹಾಲು ಉತ್ಪಾದನೆ ಕಡಿಮೆ ಇದೆ. ಇಂತಹ ಕಷ್ಟದ ಸಂದರ್ಭದಲ್ಲಿ ಉತ್ಪಾದಕರ ಕಷ್ಟಕ್ಕೆ ಸ್ಪಂದಿಸಿ ಒಕ್ಕೂಟ ಈಗ ತೀರ್ಮಾನ ಕೈಗೊಂಡಿದೆ. ಇದು ರಾಜ್ಯದ 16 ಒಕ್ಕೂಟಗಳಲ್ಲಿಯೇ ಮೊದಲಾಗಿದೆ. 3 ತಿಂಗಳ ನಂತರ ಅವತ್ತಿನ ಪರಿಸ್ಥಿತಿ ನೋಡಿಕೊಂಡು ಬದಲಾವಣೆ ಮಾಡಲಾಗುವುದು ಎಂದು ತಿಳಿಸಿದರು. 3.9 ಲಕ್ಷ ಅಂದರೆ ಆಲ್ಮೋಸ್ಟ್ 10,000 ಕಡಿಮೆ 4 ಲಕ್ಷ ಲೀಟರ್ ಬರ್ತಾ ಇತ್ತು. ಈಗ 1 ವರ್ಷ 3 ತಿಂಗಳಾದ ನಂತರ ಈಗ 5 ಲಕ್ಷ ಪ್ರಸ್ತುತವಾಗಿ ನಮಗೆ ಡೈಲಿ ಕಲೆಕ್ಷನ್ ಆಗ್ತಾ ಇದೆ. ಪೀಕಲ್ಲಿ ನಾವು 5.5 ಲಕ್ಷಕ್ಕೆ ಹೋಗಿದ್ದೀವಿ ಸರ್. ಆವರೇಜ್ 5 ಲಕ್ಷ ಬರ್ತಾರೆ. ಇನ್ನು ಕೋಚಿಮೂಲ್ ಸಿಇಒ ಶ್ರೀನಿವಾಸ್ ಗೌಡ ಮಾತನಾಡಿ, ಕೋಚಿಮೂಲ್ನಲ್ಲಿ ಈ ಸದ್ಯ ಹಾಲು ಮತ್ತು ಮೊಸರು ಪ್ಯಾಕಿಂಗ್ ಘಟಕ ಇಲ್ಲದಿರುವುದರಿಂದ ಕೋಲಾರ, ಬೆಂಗಳೂರು ಡೈರಿಗಳಿಂದ ಸರಬರಾಜು ಮಾಡಿಕೊಳ್ಳುತ್ತಿರುವುದರಿಂದ 2.5 ಕೋಟಿ ವೆಚ್ಚವಾಗುತ್ತಿದ್ದು, ಘನ ಸರ್ಕಾರ ಲೋಕಲ್ ಸೆಟ್ ಘಟಕ ಸ್ಥಾಪನೆಗಾಗಿ 9.15 ಎಕರೆ ಜಮೀನು ಮಂಜೂರು ಮಾಡಿದೆ. ಈ ಘಟಕ ನಿರ್ಮಾಣಕ್ಕೆ 30 ಕೋಟಿ ರು ವೆಚ್ಚದ DPR ತಯಾರಿಸಲಾಗಿದೆ. ಪ್ರಸ್ತುತ ಗ್ರಾಹಕರಿಗೆ ₹36.40 ನೀಡುತ್ತಿದ್ದು, ರಾಜ್ಯದಲ್ಲಿ ಅಧಿಕ ದರ ನೀಡುತ್ತಿರುವ ಮೊದಲನೇ ಜಿಲ್ಲೆಯೇ ನಮ್ಮದು. ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 996 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೆಲಸ ಮಾಡುತ್ತಿದ್ದು, ಅವುಗಳ ಪೈಕಿ 125 ಮಹಿಳಾ ಸಂಘಗಳು ಕೆಲಸ ಮಾಡುತ್ತಿವೆ. ಅವುಗಳಲ್ಲಿ ಎಲ್ಲಾ ಸಂಘಗಳು ಗುಣಮಟ್ಟದ ಹಾಲು ಸರಬರಾಜು ಮಾಡುತ್ತಿದ್ದು, 5-6 ಸಂಘಗಳು ನಷ್ಟದಲ್ಲಿ ನಡೆಯುತ್ತಿರಬಹುದು ಎಂದ ಅವರು, ಕೋಚಿಮೂಲ್ನಿಂದ ಕಾಶ್ಮೀರ್, ವೆಸ್ಟ್ ಬೆಂಗಾಲ್, ಗೋವಾ ಹಾಗೂ ಆರ್ಮಿ ಡಿಪೆಂಡರ್ಸ್ಗೂ ನಮ್ಮ ಹಾಲು ಸರಬರಾಜು ಆಗುತ್ತಿದೆ ಎಂದು ತಿಳಿಸಿದರು. 1 ತಿಂಗಳಿಂದ ಮಿಷನರಿ ಸಪ್ಲೈ ಆಗ್ತಾ ಇದೆ. ಪ್ರಾಬಲಿ ಎಂಡ್ ಆಫ್ ದ ಜನವರಿ, ಈ ತಿಂಗಳ ಕೊನೆ ಹಂತಕ್ಕೆ ಎಲ್ಲ ಮೆಟೀರಿಯಲ್ಸು ಮಿಷನರೀಸ್ ಬರ್ತದೆ. ಅದು ಇನ್ಸ್ಟಾಲೇಷನ್ ಆಗಿ ಟ್ರಯಲ್ ಅವಾಗೆ ಮೇ ಜೂನಲ್ಲಿ ಟ್ರಯಲ್ ಆಗುತ್ತೆ. ಅದು ಆಗುತ್ತೆ ಸರ್. ಪ್ಯಾಕಿಂಗ್ ಅಂತ ಕಾರ್ಯಾರಂಭ ಮಾಡಲಿಕ್ಕೆ ಈಗ ಆಲ್ರೆಡಿ ನಾವು DPR ಸಿದ್ಧಪಡಿಸಿದ್ದೀವಿ. ಸೊ ಅದಕ್ಕೆ ಇಲಾಖೆ ಅನುಮೋದನೆಗಳೆಲ್ಲ ತಗೋಬೇಕಾಗುತ್ತೆ. ಇಲಾಖೆ ಅನುಮೋದನೆ ತಗೊಂಡು ನಾವು ಕಾರ್ಯಾರಂಭ ಮಿನಿಮಮ್ 1 ವರ್ಷ ನಮಗೆ ಬೇಕಾಗುತ್ತೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಸೊ ಇದಾದಮೇಲೆ ನಾವು DPR ರೆಡಿ ಆದಮೇಲೆ ಎಲ್ಲ ಇಲಾಖೆ ಅನುಮೋದನೆ ಕೊಡ್ಕೋಬೇಕು. ಅಂದರೆ ಈಗ PWD ಇಂದ ರಾಜ್ಯದ ಬಯಲುಸೀಮೆ ಪ್ರದೇಶಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು ಡಾಕ್ಟರ್ ಪರಮಶಿವಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಯ ಎತ್ತಿನಹೊಳೆ ಯೋಜನೆಯು ನೀರು ಇನ್ನು 1.5 ವರ್ಷದಲ್ಲಿ ಜಿಲ್ಲೆಯ ಗಡಿ ಭಾಗವಾದ ನಂಗಲಿಗೆ ಹರಿಯಲಿದೆ ಎಂದು ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ತಿಳಿಸಿದರು. ಕೋಲಾರ ನಗರದ ಆರೋಹಳ್ಳಿಯಲ್ಲಿನ ಗೃಹ ಕಚೇರಿಯಲ್ಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಮಾಧ್ಯಮದವರೊಂದಿಗೆ ಮಾತನಾಡಿ, ಎತ್ತಿನಹೊಳೆ ಯೋಜನೆಗೆ ಇದ್ದ ಅಡೆತಡೆಗಳನ್ನು ಮೀರಿ ಕಾಮಗಾರಿಯು ತ್ವರಿತಗತಿಯಲ್ಲಿ ಸಾಗುತ್ತಿದೆ. ಸುಮಾರು 22 TMC ನೀರು ಮಳೆಗಾಲದಲ್ಲಿ ಸಂಗ್ರಹವಾಗಲಿರುವ ನೀರನ್ನು ಬಯಲು ಸೀಮೆ ಪ್ರದೇಶಗಳಿಗೆ ಹರಿಸುವ ಯೋಜನೆ ಇದೆ. ಸಕಲೇಶ್ವರದಿಂದ ನೀರನ್ನು ಕೊರಟಗೆರೆ ಮತ್ತು ದೊಡ್ಡಬಳ್ಳಾಪುರದ ಸಾಸಲು ಹೋಬಳಿ ಬಳಿ ಶೇಖರಿಸಿ ನಂತರ ದೇವನಹಳ್ಳಿ ಸಮೀಪದ ಕುಂದಾಣದ ಮೂಲಕ ಪಂಪ್ ಮಾಡುವ ಮೂಲಕ 3 ಮಾರ್ಗದ ಪೈಪ್ಗಳಲ್ಲಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗೆ ಗೌರಿಬಿದನೂರು, ಹೊಸಕೋಟೆ, KGF ಸೇರಿದಂತೆ ಪೈಪುಗಳ ಮೂಲಕ ಗಡಿಭಾಗದವರೆಗೆ ನೀರನ್ನು ಹರಿಸಲಾಗುವುದು ಎಂದು ಹೇಳಿದರು. ದೇವನಹಳ್ಳಿಯಲ್ಲಿ ಕುಂದಾಣ ಅಂತ ಒಂದು ಜಾಗದಲ್ಲಿ ಒಂದು ರಿಸರ್ವಾಯರ್ ಮಾಡಿ ಒಂದು ಲೈನ್ ಹೊಸಕೋಟೆ, ಮಾಲೂರು, KGF ಕಡೆ ಕೋಲಾರ ಬರುತ್ತೆ. ಇನ್ನೊಂದು ಲೈನು ಚಿಕ್ಕಬಳ್ಳಾಪುರ ಹೋಗಿ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ, ಶ್ರೀನಿವಾಸಪುರ ಕಡೆ ಬರ್ತಾರೆ. ಇನ್ನೊಂದು ಲೈನ್ ದೊಡ್ಡಬಳ್ಳಾಪುರದಿಂದ ಗೋರಿಬಿದನೂರು, ಬಾಗೇಪಲ್ಲಿ. ಇಲ್ಲ, ಇದು ಚಿಕ್ಕಬಳ್ಳಾಪುರದೇ ಬಾಗೇಪಲ್ಲಿ ಇರ್ತಾರೆ. ಗೋರಿಬಿದನೂರಿಗೆ ನಾವು ದೊಡ್ಡಬಳ್ಳಾಪುರದಿಂದ ಕೊಡ್ತೀವಿ. ನಾನು ಸ್ಮಾರ್ಟ್ ಇನ್ಸ್ಪೆಕ್ಟಿಂಗ್ ಮಾಡಿದ್ದೀನಿ. ನೀವು ಒಂದು ಸಾರಿ ಬಂದರೆ ನಿಮಗೂ ಒಂದು ಧೈರ್ಯ ಬರ್ತದೆ, ನೀರು ಬರ್ತಾ ಇವೆ ಅಂತ. ದೊಡ್ಡ ರಿಸರ್ವಾಯರ್ ಕಟ್ತಾ ಇದ್ದೀವಿ. ಅಲ್ಲಿ ಡಬಲ್ ಪೈಪ್ ಲೈನ್ ಹಾಕಿದ್ದೀವಿ. ನಾವೀಗ ಎಲ್ಲ ಕಡೆ ಪೈಪ್ ಲೈನ್ ಹಾಕೋಕ್ಕೆ ಕಾರ್ಯಕ್ರಮ ಯಶಸ್ವಿ ನಡೀತಾ ಇದೆ. ಒಂದು ಸಾರಿ ನಿಮಗೂ ಕಳಿಸ್ತೀನಿ, ಒಂದು ಬಸ್ ಮಾಡೋಣ. ಎಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತದೆ. 1.5 ವರ್ಷದಲ್ಲಿ ನಂಗಲಿ ಬಾಡಿಗೆ ನೀರು ಕೊಡ್ತೀವಿ. ಪ್ರಶ್ನೆಯೊಂದಕ್ಕೆ ಸಚಿವರಾದ ಸೋಮಣ್ಣ ಮತ್ತು ನನ್ನ ನಡುವೆ ಉತ್ತಮ ಸಂಬಂಧವಿದೆ. ರೈಲ್ವೆ ಕೋಚ್ ಕಾರ್ಖಾನೆಯ ಯೋಜನೆಯನ್ನು ಕಾಲಕಾಲಕ್ಕೆ ನವೀಕರಣ ಮಾಡಲಾಗುತ್ತಿತ್ತು ಎಂದ ಅವರು, ರೈಲ್ವೆ ಕೋಚ್ ಕಾರ್ಖಾನೆಗೆ 1200 ಎಕರೆ ಭೂಮಿಯನ್ನು ಕೋಲಾರ, ಶ್ರೀನಿವಾಸಪುರ ನಡುವೆ ಜಾಗವನ್ನು ಗುರುತಿಸಲಾಗಿದೆ. ಈಗಾಗಲೇ 700 ಎಕರೆ ಸರ್ಕಾರದ ಮತ್ತು ಇತರರ ಬಳಿ ಇದೆ. ಉಳಿದ ಜಮೀನು ರೈತರಿಂದ ಖರೀದಿಸಿ ರೈಲ್ವೆ ಇಲಾಖೆಗೆ ನೀಡಲು ರಾಜ್ಯ ಸರ್ಕಾರ ಸಿದ್ಧವಿದೆ. ಇದು ಮುಖ್ಯಮಂತ್ರಿ ಸದಾನಂದ ಗೌಡರ ಆಡಳಿತದ ಅವಧಿಯಲ್ಲಿ ರೂಪಿಸಿದ್ದ ಯೋಜನೆಯಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾಂಗ್ರೆಸ್ ಮುಖಂಡ ಮುಳಬಾಗಿಲಿನ ರಾಮಪ್ರಸಾದ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ LA ಮಂಜುನಾಥ್, ಮುಖಂಡರಾದ ಪ್ರಸಾದ್ ಬಾಬು, ಜಯದೇವ್, CT ಮುರಳಿ, ಮುರಳಿಗೌಡ, ನಾಗರಾಜ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂತಾದವರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಅಂಬೇಡ್ಕರ್ ನೇರವಾಗಿ ಮಹಾರಾಷ್ಟ್ರದ ಕೋರ್ಗಾವ್ಗೆ ತೆರಳಿ ಅಲ್ಲಿನ ಬುಡಕಟ್ಟು ಜನಗಳಿಗೆ ಈ ಮಾಹಿತಿ ತಿಳಿಸಿ ಅಲ್ಲಿಯೇ ಒಂದು ಬೃಹತ್ ವಿಜಯ ಪತಾಕೆ ಹಾರಿಸಿ ಸ್ತೂಪ ನಿರ್ಮಿಸಿ ಅಲ್ಲಿಂದ ಜನರನ್ನ ಸಂಘಟನೆ ಮಾಡಿದ್ರು. ಅಂದಿನಿಂದ ಇಂದುವರೆಗೂ ಜನವರಿ 1ನೇ ತಾರೀಕನ್ನ ಭೀಮಾ ಕೋರ್ಗಾವ್ ವಿಜಯೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ದಲಿತ ಸಂಘರ್ಷ ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್ ತಿಳಿಸಿದರು. ದಲಿತ ಸಂಘರ್ಷ ಸಮಿತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲಾಯಿತು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರು ಸುಧಾ ವೆಂಕಟೇಶ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಕೋರೆಗಾಂವ್ ಸೈನಿಕರ ಯುದ್ಧದಲ್ಲಿ ಗೆದ್ದ ಸ್ತೂಪದೊಂದಿಗೆ ಮೆರವಣಿಗೆ ನಡೆಸಿದರು. ಡೊಳ್ಳು ತಮಟೆ ಸುದ್ದಿನೊಂದಿಗೆ ಸಾಗಿದ ಮೆರವಣಿಗೆ ಸ್ವತಂತ್ರ ಹೋರಾಟಗಾರರ ವಿಜಯೋತ್ಸವವನ್ನೇ ನೆನಪಿಸುವಂತಿತ್ತು. ಶಿಡ್ಲಘಟ್ಟ ವೃತ್ತದಲ್ಲಿ ಸ್ತೂಪಕ್ಕೆ ಹೂವಿನ ಸಿಂಚನ ಮಾಡಿದರು. ವಿಜಯೋತ್ಸವದ ಸಂಕೇತವನ್ನು ಪ್ರದರ್ಶಿಸಿದ್ರು. ಸುಮಾರು 50 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಅನೇಕ ಹೋರಾಟಗಳನ್ನು ಮಾಡಿದೆ. ದೌರ್ಜನ್ಯಗಳ ವಿರೋಧ ಹೋರಾಟ ಮಾಡಿದೆ. ಭೂಮಿ ಬೇಕಂತ ಹೋರಾಟ ಮಾಡಿದೆ. ಎಂಡ ಬೇಡ ವಸತಿ ಕೊಡುವಂತ ಹೋರಾಟ ಮಾಡಿದೆ. ಈ ತರ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಆದರೆ ಅಂಬೇಡ್ಕರ್ ಅವರಿಂದ ಅನೇಕ ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ.
ಕೆಲವೇ ಜನ ಮಾತ್ರ ಅದನ್ನ ಅರ್ಥ ಮಾಡ್ಕೊಂತಿದ್ರು. ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗ್ತಾ ಇರಲಿಲ್ಲ. ಇವತ್ತು ಅಂಬೇಡ್ಕರ್ ಇವತ್ತು 1818ರಲ್ಲಿ ನಡೆದಿರ್ತಕ್ಕಂಥ ಕೋರೆಗಾಂವ್ ಏನು ಯುದ್ಧ ಏನಿದೆ ಅದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂಬೇಡ್ಕರ್ ಲಂಡನ್ ನಲ್ಲಿ ಓದ್ತಿರ್ಬೇಕಾದ್ರೆ ಅವರು ಸ್ಟಡಿ ಮಾಡೋ ಲೈಬ್ರರಿನಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಈ ಒಂದು ಭೀಮಾ ಕೋರೆಗಾಂವ್ ಬಂದು ಅಲ್ಲಿ ಈ ಒಂದು ಸ್ತೂಪನ ಕಂಡಿಡಿದು ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ದಲಿತರನ್ನ, ಹಿಂದುಳಿದ ವರ್ಗಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ಈ ಮುಖಾಂತರ ಏನು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಾರ್ ರೆಜಿಮೆಂಟ್ ಏನಿತ್ತು, ಅವರು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿ ಅವರು ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಅಂತ ಒಂದು ಕಾರ್ಯಕ್ರಮವನ್ನ, ಅಂತ ಒಂದು ವಿಚಾರವನ್ನ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕ ಕೋಡಿ ರಂಗಪ್ಪ, ಛಲವಾದಿ ವೆಂಕಟ್, ಉಪನ್ಯಾಸಕ ಚಂದ್ರಶೇಖರ್, ಸೂಲಿಕುಂಟೆ ವೆಂಕಟೇಶ್, ಕಂಡಕ್ಟರ್ ಶ್ರೀನಿವಾಸ್, ಅಂಜಿನಪ್ಪ, ಮುಕ್ಕಳಪ್ಪ ಇತರರು ಇದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಭಯ ಆಸ್ಪತ್ರೆ ಇವರ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು. ದೀರ್ಘಕಾಲದ ಮಧುಮೇಹ ಹೊಂದಿರುವವರಲ್ಲಿ ಕಂಡುಬರುವ ನ್ಯೂರೋಪತಿ ಮತ್ತು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಉಚಿತ ತಪಾಸಣಾ ಶಿಬಿರವನ್ನು 10/1/2026 ಶನಿವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ತಜ್ಞ ವೈದ್ಯರಿಂದ ತಪಾಸಣೆ ಶಿಬಿರವನ್ನು ಅಭಯ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಲು ಮನವಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರೈತರು ತಮ್ಮ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಯನ್ನು ಹೊಂದಿದ್ದರೂ ಸಹ ಯಾವುದನ್ನು ಪರಿಶೀಲನೆ ಮಾಡದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅತಿಕ್ರಮವಾಗಿ ರೈತರ ಜಮೀನುಗಳಿಗೆ ಪ್ರವೇಶ ಮಾಡಿ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಆರ್ ಶ್ರೀನಿವಾಸ್ ದೂರಿದ್ದಾರೆ. ಕೋಲಾರ ನಗರದ ಪೊಲೀಸ್ ಕವಾಯತು ಮೈದಾನದ ಮುಂದೆ ಸುದ್ದಿಗಾರರೊಂದಿಗೆ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಆರ್ ಶ್ರೀನಿವಾಸ್ ಮಾತನಾಡಿ, ಡಿಸೆಂಬರ್ 26ರಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ರೈತರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಿದ್ದು, ಈ ನಿಟ್ಟಿನಲ್ಲಿ ಕೋಲಾರ ಗ್ರಾಮಾಂತರ ಪ್ರದೇಶದ ವೃತ್ತ ನಿರೀಕ್ಷಕರು ಸ್ಥಳಕ್ಕೆ ಭೇಟಿ ನೀಡಿ ರೈತರನ್ನು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಮಾಧಾನಪಡಿಸಿ ಹೊರಟ ನಂತರ ಪುನಃ ರೈತರ ಜಮೀನುಗಳಿಗೆ ಬಂದ ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳನ್ನು ತೋರಿಸಿದ್ರೂ ಸಹ ಅರಟಿ ಗ್ರಾಮದ 8 ಮಂದಿ ಮೇಲೆ ಎಫ್ಐಆರ್ ಅನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಅರಣ್ಯ ಇಲಾಖೆಯ ದೌರ್ಜನ್ಯವನ್ನು ಖಂಡಿಸಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ದೂರನ್ನು ನೀಡಿದ್ದು, ಅಧಿಕಾರಿಗಳ ಬಳಿ ಸರಿಯಾದ ದಾಖಲೆಗಳು ಇಲ್ಲದೇ ಇದ್ರೂ ಸಹ ರೈತರ ಮೇಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ವಿಚಾರದಲ್ಲಿ ಅಗತ್ಯ ದಾಖಲೆಗಳನ್ನು ರೈತರು ಹೊಂದಿದ್ರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಇನ್ನು ಯಾವುದೇ ಎಫ್ಐಆರ್ ಅನ್ನು ಕೋಲಾರ ಗ್ರಾಮಾಂತರ ಪೊಲೀಸರು ದಾಖಲಿಸಿಕೊಂಡಿಲ್ಲ ಎಂದು ದೂರಿದರು. ನಮ್ಮ ಭೂಮಿಗಳಲ್ಲಿ ಹುಲ್ಲುಗಡ್ಡಿ ಬೆಳೆದಿರೋದನ್ನೆಲ್ಲ ಸ್ವಚ್ಛ ಮಾಡುವಾಗ ಅರಣ್ಯ ಇಲಾಖೆಯವರು 26ನೇ ತಾರೀಕು ಬಂದು ಅತಿಕ್ರಮ ಪ್ರವೇಶ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರು ಬಂದು ಅವರನ್ನು ಸಮಾಧಾನಪಡಿಸಿ ಕರೆದುಕೊಂಡು ಹೋದ ನಂತರ ನಾವು ನಮ್ಮ ದಾಖಲೆಗಳನ್ನೆಲ್ಲ ತೋರಿಸಿದ ನಂತರ ಅವರು ಹೊರಟು ಪುನಃ ಬಂದು ಅವರು ನಮ್ಮ ಮೇಲೆ FIR ಮಾಡಿದ್ದಾರೆ. ಆ FIR ಯಾಕೆ ಮಾಡಿದ್ದಾರೆ ಅಂಥೇಳಿ ಈ ದಿನ ನಾವು ರೈತರೆಲ್ಲ ಬಂದು ನಾವು ಗ್ರಾಮಾಂತರ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರನ್ನು ಭೇಟಿ ಮಾಡಿದಾಗ ಅವ್ರದ್ದು ಜಂಟಿ ಸರ್ವೆ ಆಗಿದೆ, ಆಮೇಲೆ ಅವ್ರ ಹತ್ರ ಎಲ್ಲ ದಾಖಲೆಗಳು ಇದೆ,
ಅನ್ನುವ ಮಾತನ್ನು ಹೇಳಿದರು. ಆಯಿತು ತೋರಿಸಿ ಅಂದರೆ ತೋರಿಸೋದಕ್ಕೆ ಅವ್ರು ಯಾವುದೂ ರೆಡಿ ಇರಲಿಲ್ಲ. ಆದರೆ ನಮ್ಮ ದಾಖಲೆಗಳನ್ನು ನಾವು ತೋರಿಸೋದಕ್ಕೆ ರೆಡಿ ಇದ್ದೀವಿ, ಆದರೆ ನಮ್ಮ ಮಾತನ್ನು ಕೇಳೋದಕ್ಕೂ ಅವರು ರೆಡಿ ಆಗಲಿಲ್ಲ. ಆಮೇಲೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ, ಕಂಪ್ಲೇಂಟನ್ನು ತೆಗೆದು ಮಡ್ಕೊಂಡಿದ್ದಾರೆ, ಕಂಪ್ಲೇಂಟ್ ಇನ್ನೂ ಮಾಡಿಲ್ಲ. ನಾವು ಅವರು ಏನು ದಾಖಲೆಗಳಿಲ್ಲದೇನೆ FIR ಮಾಡಿದ್ದಾರೆ, ನಮ್ಮ ಹತ್ರ ಎಲ್ಲ ದಾಖಲೆಗಳಿದ್ರೂ FIR ಮಾಡಿಲ್ಲ. ಆದ್ದರಿಂದ ದಯವಿಟ್ಟು ಗ್ರಾಮಾಂತರ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ನಮ್ಮ ಮೇಲೆ ಏನು FIR ಮಾಡಿದಾರೋ ಅದೇ ಪ್ರಕಾರ ಅವ್ರ ಹತ್ರ ದಾಖಲೆಗಳು ಇಲ್ಲದೇ ಇರೋದ್ರಿಂದ ಅವ್ರ ಮೇಲೆ FIR ಮಾಡಬೇಕು ಅಂತೇಳಿ ಇವತ್ತು ನಾವು ರೈತರೆಲ್ಲನೂ ಇವತ್ತು ಬಂದಿದ್ದೀವಿ. ದಯವಿಟ್ಟು FIR ಅರಣ್ಯ ಇಲಾಖೆಯವ್ರ ಮೇಲೆ ಮಾಡಬೇಕು ಅಂತ ನಾವೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ KPRS ಮುಖಂಡ ವೆಂಕಟೇಶ್, ರೈತರಾದ ಹರಟಿ ಪ್ರಕಾಶ್, ವೆಂಕಟೇಶ್, ವೆಂಕಟರಮಣಪ್ಪ, ಮಂಜುನಾಥ್, ಶ್ರೀನಿವಾಸ್, ಆನಂದ್, ವೆಂಕಟೇಶ್ ಗೌಡ ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಜಿ ಪ್ರಭುರವರು ಗುರುವಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು. ವರ್ಗಾವಣೆಗೊಂಡ ಜಿಲ್ಲಾಧಿಕಾರಿ PN ರವೀಂದ್ರರವರು ನೂತನ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಿ ಹೂಗುಚ್ಛ ನೀಡಿ ಶುಭ ಕೋರಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಜಿ ಪ್ರಭುರವರು ಜನವರಿ 1ರಂದು ಅಧಿಕಾರ ಸ್ವೀಕರಿಸಿದ್ರು. ನೂತನ ಜಿಲ್ಲಾಧಿಕಾರಿಗಳು ಈ ಹಿಂದೆ ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ರು. ವರ್ಗಾವಣೆಗೊಂಡ ಜಿಲ್ಲಾಧಿಕಾರಿ PN ರವೀಂದ್ರ ಅವರಿಗೆ ನೂತನ ಜಿಲ್ಲಾಧಿಕಾರಿ ಜಿ ಪ್ರಭುರವರು ಹೂಗುಚ್ಛ ನೀಡಿ ಗೌರವ ಪೂರ್ವಕವಾಗಿ ಬೀಳ್ಕೊಡುಗೆ ನೀಡಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ N ಭಾಸ್ಕರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನೂತನ ಜಿಲ್ಲಾಧಿಕಾರಿಗಳಿಗೆ ಶುಭ ಕೋರಿದರು. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇತಿಹಾಸವನ್ನ ಬರೆತವನು ಇತಿಹಾಸವನ್ನ ಸೃಷ್ಟಿಸಲಾರ ಎಂಬಂತೆ ಯಾರು ಇತಿಹಾಸವನ್ನ ಮರೆಯುತ್ತಾರೋ ಅವರು ಇತಿಹಾಸವನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಕಾರಳ್ಳಿ ಶ್ರೀನಿವಾಸ್ ತಿಳಿಸಿದರು. ಯುದ್ಧದಲ್ಲಿ 28,000 ದೇಶ ಸೈನಿಕರನ್ನ ಸದೆ ಬಡಿದು ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ DSS ಮತ್ತು ದಲಿತ ಪರ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ನೆರವೇರಿಸಿ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಇತಿಹಾಸದಲ್ಲಿ ಹುದುಗಿ ಹೋಗಿದ್ದ ಚರಿತ್ರೆ 208 ವರ್ಷಗಳ ಹಿಂದೆ 1818ರಲ್ಲಿ ನಡೆದಿರುವ ಶೋಷಿತ ಸಮುದಾಯಕ್ಕೆ ಬಿಡುಗಡೆ ಎಂದು ಭಾವಿಸಿಕೊಂಡಿರುವಂತಹ ಕೊರೆಗಾಂವ್ ಕದನವಾಗಿದೆ. ಇದು ದಲಿತರಿಗೂ ಮತ್ತು ಪೇಶ್ವೆಗಳಿಗೆ ನಡೆದ ಕದನವಾಗಿದೆ. ಜಾತಿ ಅಸಮಾನತೆ, ಅಸ್ಪೃಶ್ಯತೆ, ತಳವರ್ಗಗಳ ವಿರುದ್ಧ ನಡೆಯುತ್ತಿದ್ದ ಅಸಮಾನತೆ ವಿರುದ್ಧ ನಡೆದ ಚಾರಿತ್ರಿಕ ಯುದ್ಧವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಕೊರೆಗಾಂವ್ ಸ್ತೂಪ ಸ್ಮಾರಕಕ್ಕೆ ವಿಶೇಷ ಹೂವಿನಿಂದ ಗೌರವ ಅರ್ಪಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಅಂಬೇಡ್ಕರ್ ಅವರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ಯಾರು ಇತಿಹಾಸವನ್ನು ಮರಿತಾರೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಚರಿತ್ರೆ ಒಳಗಡೆ ಹುದುಗಿ ಹೋಗಿದ್ದಂಥ ಈಗ 209 ವರ್ಷಗಳ ಹಿಂದೆ ನಡೆದಿರುವಂತಹ 208 ವರ್ಷಗಳ ಹಿಂದೆ ನಡೆದಿರುವಂತಹ 1818ರಲ್ಲಿ ನಡೆದಿರುವಂತಹ ಒಂದು ಈ ದೇಶದೊಳಗಡೆ ನಡೆದಿರುವಂಥ ಒಂದು ಬಹು ಶೋಷಿತ ಸಮುದಾಯಗಳಿಗೆ ಒಂದು ಬಿಡುಗಡೆಯೇ ಅಂತ ನಾವು ಭಾವಿಸ್ಕೊಂಡಿರುವಂತಹ ಕೊರೆಗಾಂವ್ ಕದನ ಅದು ದಲಿತರಿಗೂ ಮತ್ತು ಪೇಶ್ವೆಗಳಿಗೂ ನಡೆದಂಥ ಕದನ. ಇದೇ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಜಯಕುಮಾರ್ ಹಾಗೂ ಜಿಲ್ಲಾ ಸಹಕಾರಿ ನೌಕರರ ಸಂಘದ ಅಧ್ಯಕ್ಷ ಹನುಮಂತರಾಯಪ್ಪ ಅವರು ಡಾಕ್ಟರ್ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು.
ತಹಶೀಲ್ದಾರ್ ಅನಿಲ್ ಅವರು ಕೋರೆಗಾಂವ್ ಯುದ್ಧದ ಬಗ್ಗೆ ಮಾತನಾಡಿದರು. ಈ ವೇಳೆ ಡಿಎಸ್ಎಸ್ನ ತಾಲೂಕು ಸಂಚಾಲಕ ಅತ್ತಿಬೆಲೆ ನರಸಪ್ಪ, ಜಿಲ್ಲಾ ಸಂಚಾಲಕ ತಿಮ್ಮರಾಯಪ್ಪ, ದಾಸರಹಳ್ಳಿ ಜನಕಮಣಿ, ಮಾಳಿಗೇನಹಳ್ಳಿ ಪ್ರಕಾಶ್, ಕಾರಹಳ್ಳಿ ಕೆಂಪಣ್ಣ, ನಾಗರಾಜ್ ಸೇರಿದಂತೆ ಹಲವರು ಇದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಯುದ್ಧದಲ್ಲಿ 28,000 ದೇಶ ಸೈನಿಕರನ್ನ ಸದೆ ಬಡಿದು ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದಾದ್ಯಂತ ಹಾಗೂ ಹೊರವಲಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾದ ಸಂಭ್ರಮಾಚರಣೆ ಮಾಡಲು ಪೊಲೀಸ್ ಇಲಾಖೆ ಅವಕಾಶ ಮಾಡಿಕೊಟ್ಟಿತ್ತು. ಜನವರಿ 1ರಂದು ವಿವಿಧ ದೇವಾಲಯಗಳಿಗೆ ಜನ ಭೇಟಿ ನೀಡಿ ದರ್ಶನ ಪಡೆದರು. ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಬುಧವಾರ ರಾತ್ರಿ ಬಾಗೇಪಲ್ಲಿ ಪಟ್ಟಣಕ್ಕೆ ಸಂಪರ್ಕಿಸುವ 4 ರಸ್ತೆಗಳಲ್ಲಿ ಬ್ಯಾರಿಕೇಡುಗಳನ್ನು ಹಾಕಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇದರಿಂದ ದ್ವಿಚಕ್ರ ವಾಹನಗಳ ಅತಿ ವೇಗ ಚಾಲನೆ ಇರದೆ ಹಾಗೂ ಯಾವುದೇ ಅಹಿತರ ಘಟನೆಗಳು ನಡೆಯದಂತೆ ಜನರು ಶಾಂತಿಯುತವಾಗಿ ಸಂಭ್ರಮಾಚರಣೆ ಮಾಡಿದ್ರು. ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯ ಸಿವಿಲ್ ನ್ಯಾಯಾಲಯ, ಸರ್ಕಾರಿ ಆಸ್ಪತ್ರೆ ಮುಂದೆ ಡಾಕ್ಟರ್ HN ವೃತ್ತ ಮತ್ತು ಟಿಬಿ ಕ್ರಾಸ್ಗಳಲ್ಲಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಖುದ್ದು ಇದ್ದು ಪೊಲೀಸರ ಜೊತೆ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದರು. ತಡರಾತ್ರಿಯವರೆಗೂ ಪಟ್ಟಣದ ಸುತ್ತಮುತ್ತಲೂ ಆಂಧ್ರ ಪ್ರದೇಶದ ಗಡಿ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ 44ರಲ್ಲಿ ಮದ್ರಾಸ, ಪರಗೋಡು, ಚೆಂಡೂರು ಕ್ರಾಸ್ಗಳಲ್ಲಿ ಪೊಲೀಸ್ ಗಸ್ತು ಮಾಡಿದರು. ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಪಂಚಲಿಂಗೇಶ್ವರ, ಜಡಲ ಭೈರವೇಶ್ವರ, ಶಿರಡಿ ಸಾಯಿಬಾಬಾ ಮಂದಿರ, ರಾಘವೇಂದ್ರ ಸ್ವಾಮಿ ಮಠ, ಪಟ್ಟಣದ ಸೂಫಿ ಸಂತ ಹುಸೇನು ಶಾವಲಿ ದರ್ಗಾ, ಇವರ ಶಿಷ್ಯ ಕಲ್ಲಿಪಲ್ಲಿ ಆದಿನಾರಾಯಣ ಸ್ವಾಮಿ ಗದ್ದುಗೆ, ಹೊಸ ಜೀವನ ನಿಲಯದ ಚರ್ಚ್ಗಳು ಸೇರಿದಂತೆ ವಿವಿಧ ಮಂದಿರ, ಮಠಗಳಿಗೆ, ದರ್ಗಾಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಜನರು ತೆರಳಿ ವಿಶೇಷ ಪ್ರಾರ್ಥನೆಗಳನ್ನು ಮಾಡಿದ್ರು. ದೇವಾಲಯ, ಚರ್ಚ್, ಮಸೀದಿಗಳಲ್ಲಿ ಜನರು ಕಿಕ್ಕಿರಿದಿದ್ರು. ಹೊಸ ವರ್ಷದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ತೀರಿಸುವಂತೆ ಹರಕೆ ಹೊತ್ತರು. PS ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರದ PPHS ಹಾಗೂ KV ಕನ್ನಡ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕವನ್ನು ವಿತರಿಸುವ ಮೂಲಕ ಕನ್ನಡ ಸೇನೆ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಕೈ ಹಾಕಿತ್ತು. ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಸಮಾಜದ ಅಗತ್ಯವಿರುವವರಿಗೆ ನೆರವಾಗುವ ಮೂಲಕ ಆಚರಿಸಬೇಕೆಂದು ಜಿಲ್ಲಾಧ್ಯಕ್ಷ ರವಿಕುಮಾರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ PPHS ಪ್ರೌಢಶಾಲೆ ಹಾಗೂ KV ಕನ್ನಡ ಶಾಲೆಗೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಿ ಮಾತನಾಡಿ, ನಾವು ಪ್ರತಿ ವರ್ಷ ಹೊಸ ವರ್ಷವನ್ನು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಸ್ವಾಗತಿಸುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಉದ್ದೇಶದಿಂದ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಲಾಗಿದೆ. ಇಂದಿನ ದಿನಗಳಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಸಂಭ್ರಮಿಸುವುದು ಸಹಜವಾದರೂ ಯಾವುದೇ ಶುಭ ಸಂದರ್ಭದಲ್ಲಿ ಸಾಮಾಜಿಕ ಕೆಲಸ ಮಾಡಿದ್ರೆ ಅದರ ಫಲ ಸಮಾಜದ ಅಗತ್ಯವಿರುವವರಿಗೆ ತಲುಪುತ್ತದೆ ಎಂದರು. ದಯವಿಟ್ಟು ಉಳಿಸ್ಕೊಳ್ಳಿ. ದಯವಿಟ್ಟು ವಿದ್ಯಾರ್ಥಿಗಳ ನಾನು ಏನು ಹೇಳ್ತೀನಿ ಅಂದ್ರೆ, ದಯವಿಟ್ಟು ಮೊಬೈಲ್ ಕಡಿಮೆ ಉಪಯೋಗಿಸಿ. ಮತ್ತೆ ನಿಮ್ಗೆ ಶಿಕ್ಷಕರಿಗೆ ದಯವಿಟ್ಟು ತುಂಬಾ ಸಹಕಾರ ಕೊಡಿ. ಮಕ್ಕಳಿಗೆ ಆದಷ್ಟು ಮೊಬೈಲ್ ಕಡಿಮೆ ಮಾಡಿಸಿ, ಅವ್ರಿಗೆ ಜ್ಞಾನ ಅಂತ ಸ್ವಲ್ಪ ವಿಡಿಯೋ ಮಾಡಿಕೊಡಿ ಅಂತ ನಾನು ಸ್ವಲ್ಪ ಇದು ಮಾಡ್ತಾ ಇದ್ದೀನಿ. ಇದೇ ವೇಳೆ ಶಾಲೆಯ ಶಿಕ್ಷಕರ ವರ್ಗದವರು ಕನ್ನಡ ಸೇನೆ ರವಿಕುಮಾರ್ ಅವರ ಸಾಮಾಜಿಕ ಕಳಕಳಿಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ನಗರ ಅಧ್ಯಕ್ಷ ವಿಜಯ್ ಕುಮಾರ್, ಉಪಾಧ್ಯಕ್ಷ ಶ್ರೀಧರ್, ಜಿಲ್ಲಾ ಸಂಚಾಲಕ ಶ್ರೀಧರ್, ಸಚಿನ್, ಶ್ರವಣ್, ಭರತ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. KS ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋರೆಗಾಂವ್ ಯುದ್ಧದಲ್ಲಿ ಇತಿಹಾಸವನ್ನು ಸರ್ಕಾರಗಳು ಪಠ್ಯಪುಸ್ತಕಗಳಲ್ಲಿ ಅಳವಡಿಸಿ ಅದರ ಸಂಪೂರ್ಣ ಇತಿಹಾಸವನ್ನು ಮತ್ತಷ್ಟು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಸರ್ಕಾರಗಳು ಮಾಡುತ್ತಿಲ್ಲ ಎಂದು ದಲಿತ ಮುಖಂಡ ಸುಬ್ಬರಾಯಪ್ಪ ಬೇಸರ ವ್ಯಕ್ತಪಡಿಸಿದರು. ಗುಡಿಬಂಡೆ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಬಳಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಯೋಜಿಸಿದ್ದ 208ನೇ ವರ್ಷದ ಕೋರೆಗಾಂವ್ ಯುದ್ಧದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡ ಸುಬ್ಬರಾಯಪ್ಪ ಭಾಗವಹಿಸಿ ಮಾತನಾಡಿ,
ಮೆಹರ್ ಸೈನಿಕರು ಅವರ ಸ್ವಾಭಿಮಾನಕ್ಕಾಗಿ ನಡೆದಂತಹ ಯುದ್ಧ ಕೋರೆಗಾಂವ್ ಯುದ್ಧ ಆಗಿತ್ತು. ಮೆಹರ್ ಸೈನಿಕರು ಕೇವಲ 500 ಜನ ಮಾತ್ರ ಯುದ್ಧದಲ್ಲಿ ಯುದ್ಧ ಮಾಡಿ ಪೇಶ್ವೆ ಸೈನಿಕರಿಂದ ಯುದ್ಧವನ್ನ ಗೆದ್ದರು. ಪ್ರತಿ ವರ್ಷವೂ ಲಕ್ಷಾಂತರ ಜನ ಕೋರೆಗಾಂವ್ ಯುದ್ಧ ಸ್ಮಾರಕದ ಸ್ಥಳಕ್ಕೆ ಭೇಟಿ ನೀಡಿ ಗೌರವವನ್ನ ಸಲ್ಲಿಸಿ ಬರುತ್ತಾರೆ ಎಂದು ಹೇಳಿದರು. ಸುಮಾರು 208 ವರ್ಷಗಳಾಗಿದೆ. ಇಂದಿಗೆ ಈ 208 ವರ್ಷಗಳ ಒಂದು ಕೋರೆಗಾಂವ್ ವಿಜಯೋತ್ಸವವನ್ನು ಗುಡಿಬಂಡೆ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಸರಳವಾಗಿ ಆಚರಣೆ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಾಗ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಈ ವೇಳೆ ದಲಿತ ಸಂಘಟನೆಗಳ ಮುಖಂಡರು ಪಟಾಕಿಗಳನ್ನು ಸಿಡಿಸಿ ಸಿಹಿಯನ್ನ ಹಂಚಿ ಯುದ್ಧದ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಲಕ್ಷ್ಮೀನಾರಾಯಣ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಬಿ ಮಂಜುನಾಥ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಲ್ಎನ್ ಈಶ್ವರಪ್ಪ, ದಲಿತ ಸಂಘಟನೆಗಳ ಮುಖಂಡರಾದ ಚೆಂಡೂರು ರಮಣ, ಜೀವಿಕಾ ನಾರಾಯಣಸ್ವಾಮಿ ಇನ್ನಿತರರು ಹಾಜರಿದ್ದರು. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಹೊಸ ವರ್ಷದ ಪ್ರಯುಕ್ತ ಯರಕೊಂಡ ಗಂಗಮ್ಮದೇವಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಗಂಗಮ್ಮ ದೇವಿಯ ದರ್ಶನ ಪಡೆದು ಪುನೀತರಾದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಸಮೀಪದ ಸುಣ್ಣಕಲ್ಲು ಅರಣ್ಯ ಪ್ರದೇಶದಲ್ಲಿ ಚಿಂತಾಮಣಿ ಮದನಪಲ್ಲಿ ಮಾರ್ಗದ ಮುಖ್ಯ ರಸ್ತೆಯಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿದೆ ಯರ್ರಕೊಂಡ ಗಂಗಮ್ಮ ದೇವಿ ದೇವಾಲಯ. ಹಲವಾರು ವರ್ಷಗಳಿಂದ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸಿಕೊಂಡು ಬರುತ್ತಿರುವ ಯರ್ರಕೊಂಡ ಗಂಗಮ್ಮ ದೇವಿ ದೇವಾಲಯದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಹೊಸ ವರ್ಷದ ಮೊದಲನೇ ದಿನ ಗಂಗಮ್ಮ ದೇವಿ ದೇವಾಲಯಕ್ಕೆ ಶ್ರೀನಿವಾಸಪುರ, ಕೋಲಾರ, ಚಿಂತಾಮಣಿ, ಮದನಪಲ್ಲಿ ಮತ್ತಿತರ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಗಂಗಮ್ಮ ದೇವಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಜೆಡಿಎಸ್ ಮುಖಂಡ ಭೀಮಕುಂಟಪಲ್ಲಿ ಶಿವಾರೆಡ್ಡಿ ಕುಟುಂಬದವರು, ದೇವಾಲಯ ಕಮಿಟಿಯವರು ಹಾಗೂ ದಾನಿಗಳು ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಇನ್ನು ಹೊಸ ವರ್ಷದ ಪ್ರಯುಕ್ತ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ರಾಯಲ್ಪಾಡು ಹಾಗೂ ಗೌನಿಪಲ್ಲಿ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಎಲ್ಲರಿಗೂ ನಮಸ್ಕಾರ. ಸಂಕಲ್ಪ ಚಾರಿಟಬಲ್ ಟ್ರಸ್ಟ್, ದೀಪಳ್ಳಿ ಗೌರಿಬಿದನೂರು ತಾಲೂಕು. ಇಂತಿ ನಿಮ್ಮ ಕಾಂತರಾಜು ಸಿ, ವಿಧಾನಸಭಾ ಕ್ಷೇತ್ರ, ನಿಮ್ಮ ಸೇವಾಕಾಂಕ್ಷಿ. ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಡೀ ನಮ್ಮ ಗೌರಿಬಿದನೂರು ಜನತೆಗೆ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ, ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ 2026ನೇ ಸಾಲಿನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಜೊತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತಾ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಹಾಗೂ ನನ್ನ ಶ್ರೇಯೋಭಿಲಾಷಿಗಳಿಗೂ ಮತ್ತು ನನ್ನ ಮುಖಂಡರುಗಳಿಗೂ, ವಿಶೇಷವಾಗಿ ನಮ್ಮ ಗೌರಿಬಿದನೂರು ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವಂಥವನ್ನಾಗಿದ್ದೀನಿ. ಈ ವರ್ಷ ತಮ್ಮ ಜೀವನಗಳಲ್ಲಿ ಒಳ್ಳೆಯ ರೀತಿಯಂಥ ಆರೋಗ್ಯ, ಒಳ್ಳೆಯ ರೀತಿಯಾದಂಥ ಆರ್ಥಿಕ ವಿಷಯಗಳಲ್ಲಿ ಲಾಭಗಳು, ಅದೇ ರೀತಿಯಾಗಿ ಸಮಸ್ತ ವಿಧವಾಗಿ ತಾವೆಲ್ಲರೂ ಅಭಿವೃದ್ಧಿ ಆಗಬೇಕಂತ ನನ್ನ ಕಡೆಯಿಂದ ಶುಭಾಶಯಗಳನ್ನು ಕೋರಲಾಗುತ್ತಿದೆ. ಜೊತೆಗೆ ಗೌರಿಬಿದನೂರು ತಾಲೂಕು ಅಭಿವೃದ್ಧಿಯತ್ತ ಹೋಗಲಿ ಎಂಬುದಾಗಿ ನಾನು ನೆನೆಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಮತ್ತೊಂದು ಸಾರಿ 2026ನೇ ಸಾಲಿನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುವಂತಹ ಇಂತಿ ನಿಮ್ಮ ಸೇವಾಕಾಂಕ್ಷಿ ಕಾಂತರಾಜು ಸಿ, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ. ವಂದನೆಗಳು. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ
ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ಅಭಿಲಾಷ್ ಲೇಔಟ್ನಲ್ಲಿರುವ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಕಚೇರಿಯಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಗುರುವಾರ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಟ್ರಸ್ಟ್ನ ಅಧ್ಯಕ್ಷ ಕಾಂತರಾಜು ಮಾತನಾಡಿ, ಭೀಮಾ ಕೊರೆಗಾಂವ್ ವಿಜಯೋತ್ಸವ ದಮನಿತ ಸಮುದಾಯಗಳ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿದ್ದು, ಬ್ರಿಟಿಷ್ ಸೈನ್ಯದಲ್ಲಿದ್ದ ಮಹರ್ಗಳು ಪೇಶ್ವೆಗಳ ವಿರುದ್ಧ 500 ಜನ 28,000 ಜನರನ್ನು ಸೋಲಿಸಿದ ಮಹತ್ವದ ಘಟನೆಯಾಗಿದೆ. ಇದು ಅಸ್ಪೃಶ್ಯರ ಧೈರ್ಯ, ಕೆಚ್ಚು ಮತ್ತು ಸಾಹಸದ ಗುರುತಾಗಿದೆ. ಇಂತಹ ಮುಚ್ಚಲ್ಪಟ್ಟ ಘಟನೆಯನ್ನು ಅಂಬೇಡ್ಕರ್ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತೆ ಮಾಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಕೀಲ ಬಿಕೆ ನರಸಿಂಹಮೂರ್ತಿ, ವೈಟಿ ಪ್ರಸನ್ನಕುಮಾರ್, ಸತ್ಯನಾರಾಯಣಪ್ಪ, ಸಿ ಚನ್ನಪ್ಪ, ವೆಂಕಟೇಶ್, ಶಿವಶಂಕರ್, ಉದಗೂರು ಶಿವಶಂಕರ್, ಸಂತೋಷ್, ನಂದೀಶ್, ಸತೀಶ್, ರಘು, ಅನಿಲ್ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಶ್ರೀ ಗಾಯತ್ರಿ ಸೇವಾ ಸಮಿತಿ ಹಾಗೂ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ದಿನಾಂಕ 4/1/2026 ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಶ್ರೀ ಗಿರಿಜಾಂಬ ಸಮೇತ ಶ್ರೀ ಭೋಗನಂದೀಶ್ವರ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಗಾಯತ್ರಿ ಸೇವಾ ಸಮಿತಿ ಅಧ್ಯಕ್ಷ ಎಸ್ಎನ್ ರಮೇಶ್ ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಮೈಸೂರು ಸ್ವರ್ಣ ನರಸಿಂಹದತ್ತ ಸಾಯಿ ಪೀಠ ಸೇವಾ ಟ್ರಸ್ಟ್ ಸದ್ಗುರು ಅರ್ಜುನ ಅವಧೂತ ಮಹಾರಾಜ, ಜ್ಯೋತಿಷ್ಯ ವಿದ್ವಾನ್ ರಾಯಲ್ಪಡು ಶ್ರೀ ವೆಲ್ಲೆಲ ಸತ್ಯನಾರಾಯಣ ಶಾಸ್ತ್ರಿ, ಹೆಚ್ಚುವರಿ ಪೊಲೀಸರು ಮಹಾನಿರ್ದೇಶಕಿ ಡಿ ರೂಪಾ, ಸೂಲೆಬೆಲೆ ಚಕ್ರವರ್ತಿ ಇತರೆ ಪ್ರಮುಖ ಗಣ್ಯರು ಆಗಮಿಸಲಿದ್ದಾರೆ. ಇಲ್ಲಿ ಶ್ರೀ ಸ್ವಯಂವರ ಪಾರ್ವತಿ ಹೋಮ ನಡೆಸಲಾಗುವುದು. ಜಿ ಕನ್ನಡ ಸರಿಗಮಪ ಖ್ಯಾತಿಯ ಸಂಗೀತ ಕಲಾವಿದ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಇವರಿಂದ ಸಂಗೀತೋತ್ಸವ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಮನವಿ ಮಾಡಿದ್ರು. ಈ ವೇಳೆ ಎಸ್ಆರ್ ಮಂಜುನಾಥ್, ವಿ ವಿಕ್ರಮ್, ಶ್ರೀರಾಮದತ್ತ, ನಾಗಭೂಷಣ್ ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಲು ಉತ್ಪಾದಕರಿಗೆ ಚೀಮೋಲ್ನಿಂದ ಹೊಸ ವರ್ಷದ ಕೊಡುಗೆ. ಇಂದಿನಿಂದ 3 ತಿಂಗಳವರೆಗೆ ಲೀಟರ್ ಹಾಲಿಗೆ ₹1 ಹೆಚ್ಚಳ. ಕೋಲಾರ ಶ್ರೀನಿವಾಸಪುರ ನಡುವೆ ರೈಲ್ವೆ ಕೋಚ್ ಕಾರ್ಖಾನೆ ನಿರ್ಮಾಣಕ್ಕೆ 1200 ಎಕರೆ ಭೂಮಿ ಗುರುತಿಸಲಾಗಿದೆ. ಸಚಿವ ಕೆಎಚ್ ಮುನಿಯಪ್ಪ. ಪೇಶ್ವ ರಾಜ್ಯವನ್ನ ಹಿಮ್ಮೆಟ್ಟಿಸಿದ ಬೆರಳೆಣಿಕೆಯಷ್ಟು ವೀರ ಕೊರೆಗಾಂವ್ ಸೈನಿಕರ ಸಾಹಸ ಕೊರೆಗಾಂವ್ ವಿಜಯೋತ್ಸವವಾಗಿ ಆಚರಣೆ. ದಲಿತರು ಮಾತ್ರವಲ್ಲದೆ ಎಲ್ಲ ವರ್ಗಗಳು ಎಚ್ಚರಿಸಿದ ಹೋರಾಟ. ಸುಧಾ ವೆಂಕಟೇಶ್. ಅಗತ್ಯ ದಾಖಲೆ ಇದ್ದರೂ ಪರಿಶೀಲಿಸದೆ ರೈತರ ಜಮೀನುಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅತಿಕ್ರಮವಾಗಿ ಪ್ರವೇಶ ಮಾಡಿ ದೌರ್ಜನ್ಯ. ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಆರ್ ಶ್ರೀನಿವಾಸ್ ದೂರು. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್.